ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಇವತ್ತು ತಾರೀಕು ಜೂನ್ 4. ಸರಿಯಾಗಿ ಒಂದು ವರ್ಷದ ಹಿಂದೆ ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಿತ್ತು. ಲೋಕಸಭೆಗಾಗಿ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ. ಏನು ಆರ್ಭಟ, ಏನು ಮೈತ್ರಿ ಹಂಗೆ ಮೈತ್ರಿ ಹಿಂಗೆ. ವರ್ಷದೊಳಗೇನೆ ಮೈತ್ರಿ ಎಲ್ಲವೂ ಸರಿ ಇಲ್ವಾ? ರಾಜ್ಯ ಸರ್ಕಾರದ ವಿರುದ್ಧ ನಡೆದಂತ ಬೆಲೆ ಏರಿಕೆ ವಿರುದ್ಧದ ಪ್ರೊಟೆಸ್ಟ್ ನಲ್ಲಿ ಬಿಜೆಪಿಯೇ ಸಪರೇಟ್ ಆಗಿ ಹೋರಾಟವನ್ನ ಮಾಡಿದ್ರೆ ಜೆಡಿಎಸ್ ಸಪರೇಟ್ ಆಗಿ ಹೋರಾಟವನ್ನು ಮಾಡಿತು. ವಿಜೇಂದ್ರ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಅಥವಾ HD ಕುಮಾರಸ್ವಾಮಿ ಅವರಾಗಿರ್ಬೋದು, ಯಡಿಯೂರಪ್ಪ ಅವರಾಗಿರ್ಬೋದು, ಸಮನ್ವಯತೆಯ ಕೊರತೆ ಇದೆಯಾ ಅನ್ನೋದು ಎದ್ದು ಕಾಣ್ತಿತ್ತು. ಸಾಕಷ್ಟು ಜನ ಉಭಯ ಪಕ್ಷಗಳ ನಾಯಕರು ಕೂಡ ಸಮನ್ವಯ ಸಮಿತಿ ರಚನೆ ಆಗಬೇಕು ಅಂತ ಮಾತನಾಡಿದ್ರು. ಇದೀಗ ಲೋಕಸಭೆ ಫಲಿತಾಂಶ ಬಂದು ಸರಿಯಾಗಿ ಒಂದು ವರ್ಷದ ಬಳಿಕ ಮೈತ್ರಿ ಮಠಾಶ್ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ. ಏನಪ್ಪಾ ಇದು ಹಿಂಗೆ ಹೇಳ್ತಿದ್ದೀರಾ ಅಂತನ? ಹೌದು, ಮುಂಬರಲಿರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇರೋದಿಲ್ಲ. ಇದನ್ನ ಜೆಡಿಎಸ್ ನಾಯಕರೊಬ್ಬರೇ ಸ್ಪಷ್ಟಪಡಿಸಿದ್ದಾರೆ. ಜೆಡಿಎಸ್ ಮೂಲಗಳಿಂದಲೇ ಬರ್ತಿದೆ. ಲೋಕಸಭಾ ಚುನಾವಣೆಯಲ್ಲಿ ಆ ನಂತರದಲ್ಲಿ ನಡೆದ ಬೈ ಎಲೆಕ್ಷನ್ ಅಲ್ಲಿ ಒಟ್ಟಾಗಿ ಹೋರಾಟ ಮಾಡಿದಂತ ಮೈತ್ರಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಇರೋದಿಲ್ಲ ಅನ್ನೋ ಚರ್ಚೆಗಳು ಶುರುವಾಗಿದೆ. ಕಾರಣ ಜೆಡಿಎಸ್ಗೆ ತಂದೆ ಆದ ಬೇಸ್ ಇದೆ ರೀ, ಅದಕ್ಕೆ ಯಾವ ಮೈತ್ರಿ ಅವಶ್ಯಕತೆ ಇಲ್ಲ ಅನ್ನೋದು ಜೆಡಿಎಸ್ ನಾಯಕರ ವಾದ. ಜೆಡಿಎಸ್ ನಲ್ಲಿ ಆಂತರಿಕವಾಗಿ ಒಂದಷ್ಟು ಚರ್ಚೆಗಳು ನಡೆದಿದ್ದು. ಯಾವುದೇ ಕಾರಣಕ್ಕೂ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಂದ್ರೆ ಸ್ಥಳೀಯವಾಗಿ ಮೈತ್ರಿ ಬೇಡ, ಬೇಕಾದರೆ ತಾಲೂಕು ಮತ್ತು ZPಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಬೇಕಾದ್ರೆ ನೋಡ್ಕೊಳ್ಳೋಣ ಅನ್ನುವ ಚರ್ಚೆಗಳು ನಡೀತಾ ಇದೆ. ಹೀಗಾಗಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಮುನ್ನೋಗೋದಿಲ್ಲ, ಪ್ರತ್ಯೇಕವಾಗಿ ಮುನ್ನುಗ್ಗುತ್ತವೆ. ಇನ್ನೇನು ನವೆಂಬರಲ್ಲಿ ಚುನಾವಣೆ ಆಗ್ಬೋದು. ಮೈತ್ರಿ ಇದ್ರೇನೋ ಮೈತ್ರಿ ಬಿಟ್ರೇನೋ ಪಾಪ ತಾಲೂಕ್ ಪಂಚಾಯತಿ ZPಗಳಲ್ಲಿ ಜನ ಕಾಯ್ತವ್ರೆ ಎಲೆಕ್ಷನ್ ಮಾಡ್ಲಿ ಅಂತ. ಅಟ್ಲೀಸ್ಟ್ ಎಲೆಕ್ಷನ್ ನಡೆಯುತ್ತೆ ಅನ್ನೋದಾದ್ರೂ ಖುಷಿ ವಿಚಾರ. ಹೀಗಾಗಿ ಯಾಕೆ ತಾಲೂಕ್ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕ್ರಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಗ್ರಾಮಗಳಲ್ಲಿ ತಾಲೂಕ್ ಮಟ್ಟದಲ್ಲ ಅಭಿವೃದ್ಧಿ ಆಗ್ಬೇಕು. ಈಗ ಚುನಾವಣೆಗಳೇ ಆಗ್ಲಿಲ್ಲ ಅಂದ್ರೆ ಹೇಗೆ? ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಸೋಲಿನ ಭೀತಿ, ಹೀಗಾಗಿ ಎಲೆಕ್ಷನ್ ಮಾಡಲ್ಲ ಅಂತಾರೆ, ಇಲ್ಲ ಮಾಡಿ ತೋರಿಸ್ತೀವಿ ಅಂತಾರೆ. ಇತ್ತೀಚೆಗಷ್ಟೇ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಮಾತನಾಡ್ತಾ ಹೇಳಿದ್ರು ನವೆಂಬರ್ಗೆ ಎಲೆಕ್ಷನ್ ನಡೆಯುತ್ತೆ ಅಂತ, ಕ್ಯಾಟಗರಿ 1 ಫೈನಲ್ ಆಗಬೇಕು ಅಂತ. ಹೀಗಾಗಿ ಮೈತ್ರಿ ಕೇವಲ ಸರಿಯಾಗಿ ಒಂದು ವರ್ಷಕ್ಕೆ ಮುರಿದು ಬೀಳುವ ಮಾತುಗಳು ಕೇಳಿ ಬಂದಿದೆ. ಹಿಂಗಾಗ್ಬಿಟ್ರೆ ಮುಂಬರೋ ವಿಧಾನಸಭಾ ಚುನಾವಣೆಗೆ ನನ್ನ ಅಭಿಪ್ರಾಯ ಹೇಳೋದಾದ್ರೆ ಯಾವ ಕಾರಣಕ್ಕೂ ಮೈತ್ರಿ ಬೇಡ ಜೆಡಿಎಸ್ಗೆ. ಯಾಕಂದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳಿದೆ, ಜೆಡಿಎಸ್ ನಲ್ಲಿ ಅಷ್ಟೇನು ಗೊಂದಲ ಇಲ್ಲ. ಜೆಡಿಎಸ್ ನಾಯಕರುಗಳು ಒಗ್ಗಟ್ಟಿದೆ, ಎಲ್ಲ ಒಬ್ಬರೋ ಇಬ್ಬರೋ 3 ಜನನೋ 4 ಜನ ಒಂದಷ್ಟು ವ್ಯತ್ಯಾಸದಲ್ಲವ್ರೆ. ಆದ್ರೆ ಬಿಜೆಪಿಯಲ್ಲಿ ಇರುವುದೆಲ್ಲವೂ ವ್ಯತ್ಯಾಸಗಳೇ. ಅವ್ರನ್ನ ಸರಿ ಮಾಡ್ಕತ್ತೀರಾ, ಸರಿ ಮಾಡ್ಕತ್ತೀರಾ, ಇಬ್ರು ಸರಿಯಾಗಿ ಮಾಡ್ಕೊಂಡು ಎಲೆಕ್ಷನ್ ನುಗ್ತೀರಾ. ಎಷ್ಟು ಮೈತ್ರಿ ಸ್ಥಾಪಿಸುತ್ತೆ? ಮೈತ್ರಿಯಿಂದ 150 ಗೆಲ್ತೀವಿ ಅಂತ ಒಂದಷ್ಟು ಜನ ಹೇಳ್ತಾರೆ, ಗೊತ್ತಿಲ್ಲ. ಬಿಜೆಪಿಯನ್ನೇ ಸೋಲಿಸ್ಬೇಕು ಅಂತ ಒಂದಷ್ಟು ಜನ ಬಿಜೆಪಿ ಒಳಗೆ ಅವರೇ, ಗೊತ್ತು ಲೋಕಸಭೆಲೆಲ್ಲ ಏನೇನಾಗಿದೆ ಅಂತ. ಹೀಗಾಗಿ ಅವರು ಬಿಜೆಪಿ ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಹೋಗಿ JDS ಸೋಲಿಸ್ತಾರೆ. ಹೀಗಾಗಿ ಮೈತ್ರಿ ಅನಿವಾರ್ಯತೆ ಇದೆಯಾ? ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವ್ರಿಗೆ. ಆದರೆ ಇಲ್ಲಿ ಮುಖ್ಯವಾದ ವಿಚಾರ, ಮೈತ್ರಿಗಿಂತ ಮುಖ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಂದ ಆಗ್ಬೇಕಾಗಿರೋ ಸಂಘಟನೆ. ಯುವ ನಾಯಕರುಗಳನ್ನ ಕಟ್ಕೊಂಡು ಗೆದ್ದಿರೋ, ಏನು 19 ಗೆದ್ರು, ಒಂದು ಹೋಯ್ತು 18 ಇಟ್ಕೊಂಡವ್ರೆ. ಅದ್ರ ಜೊತೆಗೆ ಕನಿಷ್ಠ 50ರಿಂದ 60 ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡೋ ಕೆಲಸವನ್ನು ನಿಖಿಲ್ ಕುಮಾರಸ್ವಾಮಿ ಮಾಡಬೇಕು. ವೀಕ್ಷಕರೇ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮೈತ್ರಿ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಹಾಗೆ 2028ಕ್ಕೆ ಬಿಜೆಪಿ JDS ಮೈತ್ರಿ ಬೇಕಾ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.